ಸಂಬಳ ಬಗ್ಗೆ ಯೋಚನೆ ಮಾಡ್ಬೋದು, ಜೀವನ ಬಗ್ಗೆ ಯೋಚನೆ ಮಾಡ್ಬೋದು ಅಂತ. ನಾನು ಅಂದ್ರೆ ಕೋಟೆ ದುಡ್ಡು ಸುರಿತೇನೆ, ಕೋಟೆ ದುಡ್ಡು ತಿನ್ನೋಕ್ಕಾಗಲ್ವಲ್ಲ, ನನ್ನ ಪ್ರೀತಿ ತಿನ್ನಬೇಕು ಅಂತ. ನನಗೆ ಹೇಳಿದ್ದು ನಾನು ಉತ್ತರ ಕಡೆಯಿಂದ ನನಗೆ ರೊಟ್ಟಿ ಬರುತ್ತೆ, ಮಂಗಳೂರು ಕಡೆಯಿಂದ ಮೀನು ಬರುತ್ತೆ, ಮಂಡ್ಯ ಕಡೆ ಮಟನ್ ಭಾನುವಾರ ಬಂದು ನಾಳೆ ಇದೇ ಬರೋದು ನಮಗೆ. ಇಲ್ಲಿ ಬೆಂಗಳೂರಿಂದ ಸ್ವೀಟ್ ಬರುತ್ತೆ, ಅದು ತಿನ್ನಲ್ಲ. ಇನ್ನು ಅಡಗಲ್ಲಿ ಪುಣ್ಯಾತ್ಪುರ ಮೀನು ಹಿಡಿತಾರಲ್ಲ, ಅವರೆಲ್ಲ ಚೀಲಗಟ್ಟೆ ಮೀನು ತಗೊಂಡು ಗೌಡ್ರು ನಾವು ತಿಂತೀವಿ ಅಂತ ಹೇಳ್ಕೊಳಂಗಿಲ್ಲ, ದೇವ್ರು ತಿನ್ನಲ್ಲ ಅಂತ ಹೇಳಂಗಿಲ್ಲ. ತಿನ್ನಲು ದೇವ್ರಿದೆ, ತಿನ್ನಲು ದೇವ್ರಿದೆ. ತಗೊಂಡಿದ್ದೀನಿ ನೋಡಿ. ಅಂದಾದ್ರೆ ಇನ್ನು ಕೆಲವೇ ಕ್ಷಣದಲ್ಲಿ ನೋಡಿ ಈ ಥರ ಯಾರ ಕೈಕಾಲು ನೋವಿದ್ರೆ ಅರ್ಥ ಗಲಾಟೆ ಮಾಡೋ ಬದಲು ಕೇಳಿ, ನಿಮ್ಮ ಅಕ್ಕಪಕ್ಕ ಮನೆಗೆ ಬದ್ದು ಅವನ ಆಡ್ಕೊಳ ಬದಲು ಈ ಥರ ಇದ್ರೆ ಆಡ್ಕೊಳ ಬದಲು ನೀವೊಂಚು ಸಹಾಯ ಮಾಡಿ ಒಂದು ದನಿ ತೇರ್ತ ಕೊಡಿ ಮೆಸ್ಸಾಕೊಂಡು ಪರವಾಗಿಲ್ಲ. ನೀವು ಏನು ಮಾಡೋಕ್ಕಾಗಲ್ಲ, ನಿಮ್ಮ ಮನೆ ಆಗೋಲ್ಲಿ ಬೇರೆ ಮನೆ ಆರು ಮಾಡ್ಬಿಡಿ. ಹಾಂ ಇದೆಲ್ಲ ಪೂರ್ವಜನ್ಮ ಕರ್ಮ ಕಳಿ ಸಾರಲ್ಲ. ನಾನು ಇವು ಅಮ್ಮನಂತೂ ಯಾರು ಹಾಸ್ಪಿಟಲ್ ಸೇರಿಸ್ತಾರೆ, ಮೆಂಟಲ್ ಆಗ್ಬಿಟ್ಟು ಅಮ್ಮ ಅವೆಲ್ಲ ಒಂದು ವರ್ಷ ಮಾಸಕ್ಕೆ ಬಂದಿವಿ. ಅಮ್ಮ ಬ್ಯಾಡ್ ಮೆಸೇಜ್ ಮಾಡ್ತಾರೆ, ಹೊಗಳ್ತಿರೋರಿಗೆ ಅನ್ನ ಕೊಡೋಕೆ ದಾರಿ ಮಾಡ್ತಾರೆ. ನಿಮಗೆಲ್ಲ ನಮ್ಮ ಕಡೆ ನಮಸ್ಕಾರ. ಅದು ಯಾರು ಅಂತ ನಾವು ಒಬ್ಬರು ಹೇಳಕ್ಕೆ ಯಾರ್ಯಾರೋ ಗೊತ್ತಿಲ್ಲ. ಮೊನ್ನೆ ಯಾರೋ ಒಂದು ಹುಡುಗಿ ಹೋಗೋಣವಂತ ಅಂತ ಹಾಕಿತ್ತು, ನಂಬರ್ ತಗೊಂಡೆ ಪುಟ್ಟಿ ಹಿಂದೆ. ಮಾವ ನೀವು ಬೈಬೇ ಉದ್ದಾರ ಆಯ್ತು. ನಾನು ಒಂದು ಯಾಕೆ ಅಂತ ಕೇಳಿದೆ, ಲವ್ ಮಾಡ್ತಿದ್ದಂತ ಬೈದಿದ್ದಂತ. ನಾನು ಈಗ ಆರಾಮ ರೊಟ್ಟೆ ಅಂಗಡಿ ಮಾಡ್ಕೊಂಡು ಹೌದಾ, ಏನಿಗೆ ಮೊನ್ನೆ ಬೇರೆ ಕೂಡ್ ಮಲಗಿದ್ದ, ಅವನಿಗೆ ಬೈದಂತ ಅವನು ವಿಡಿಯೋ ಮಾಡ್ತಾನೆ. ನನ್ನ ಯಾಕಲ್ಲ ಅಂದೆ, ಅವನು ನೀವು ಬೈ ಉದ್ದಾರ ಆಯಿತು ಅಂತಾನೆ. ಬೈಯೋದು ಬರೆದು ಕೇಳ್ತಾರೆ ಅಂತ ಸಾಕ್ಷಿ ನಾನೇ. ನಮ್ಮಪ್ಪ 9 ಗಂಟೆ ಬಂದು ಹೊಡಿತಾ ಇದ್ದ, ಬರೆಯಾಕಲ್ಲ ನಮ್ಮಮ್ಮ. ದಯವಿಟ್ಟು ಬೈಯೋದನ್ನ ಕೆಟ್ಟ ತಿಳ್ಕೊಬೇಡಿ. ಬ್ಯಾಡ್ ಮೆಸೇಜ್ ಮಾಡ್ತಿರಲ್ಲ, ಬ್ಯಾಡ್ ಮೆಸೇಜ್ ಮಾಡ್ಯಪ್ಪ, ನಮಗೆ ಪರವಾಗಿಲ್ಲ. ಯಾರಾದರೂ ಅಂಗವೈಕಲ್ಯರನ್ನ ಅವನ್ನ ನೊಂದಿರೋನಿಗೆ ಬ್ಯಾಡ್ ಮೆಸೇಜ್ ಮಾಡ್ಬಿಡಿ, ನಿಮ್ಮ ಮನೆ ಆಗೋದು. ನನಗೆ ಮಾಡಿ, ಯಾಕಂದ್ರೆ ನನಗೆ ಮಾಡೋಕ್ಕೆ ಯಾಕೆ ನನಗೆ ಮಾಡ್ತಾರೆ ಅಂದರೆ ಅವ್ರು ಅಂತ ಹಾಕಾಗಲ್ಲ ಅಂತ ಮಾಡ್ತಾರೆ. ನನ್ನ ಮೊನ್ನೆ ಇವನು ಹಣ ಯಾರೋ ಕಳ್ಳ ಅಂತ ಹಾಕ್ಯಾನಂದ, ಅವನು ಒಂದು ದೊಡ್ಡ ಕಳ್ಳೆ ಅವನು ಯಾರೋ ಯಾವನ್ ಕಳ್ಳ ಅವ್ರಿಗೆ ಅವ್ರು ಅದೇ ಮನ್ಸು. ಇವ್ನು ನಾನು ಕಳ್ಳ, ಅವನು ಕಳ್ಳಿರ್ಬೋದು ಅಂತ ಯೋಚನೆ ಮಾಡ್ತಾರೆ. ಇವ್ರು ಹಣ ಯಾರೋ ಕೇಳ್ತೀನಿ ಇಂದ ದಡ್ಡ ನೀನು ಮುಂದೆ ಯಾರು ದಡ್ಡ ಏನು ಬೇಡಪ್ಪ ಹೇಳ್ತೀನಿ. ಸಣ್ಣ ನಮ್ಮೂರು ನಿನ್ನ ತುಮಕೂರಿಂದ ಬಂದಿಯಲ್ಲಪ್ಪ, ನಮ್ಮೂರು ಸುತ್ತಮುತ್ತಿ ಎಣ್ಣೆ ಹೊಡೆಯಲ್ಲ ಬರಲ್ಲ, ಎಣ್ಣೆ ಹೊಡೆಯಲ್ಲ ಹೆಂಡತಿ ಮಕ್ಕಳು ಕಳ್ಸಲ್ಲ. ಯಾಕೆ ಅಂತ ಹೇಳಪ್ಪ, ಎಣ್ಣೆ ಹೊಡೆ ಅವ್ರು ನಾನೇ ದುಡ್ದು ನಮ್ಮ ಮಕ್ಕಳು ಸಾಕ್ತಾ ಇರೋಣ. ನನಗೆ ತೋರ್ ಮನೆ ಸಪೋರ್ಟ್ ಇಲ್ಲ, ಗಂಡ ಸಪೋರ್ಟ್ ಇಲ್ಲ ಅಂತ ಬೇರೆ ಮಾಡಿ ಯಾರಿದಕ್ಕೆ. ಯಾವ ತಂಗಿ ಸೌಮ್ಯಗಳ ಹತ್ರ ತಂಗಿಯಾರು ಯಾರು ಆಡ್ಕೊಂಡ್ರಿ ಏನೇ ಕಳ್ಸಿದ್ದಾರೆ ಯಾಕಂದ ಬಾಬಲ್ಲಿ ಬೇಡಿ. ಯಾರು ಏನು ಗಜ್ಮನ್ ತಿರೋಗ್ಲಿ ಅಂತ ಹೇಳಲ್ಲ, ನಿಮಗೂ ನಾನು ಬಾಗಣ ಕೊಡ್ತೀನಿ, ಅದು ವಿಧಿ ನಿಯಮ. ಅರ್ಥ ಆಗುತ್ತಾ? ಯಾರಿಗೆ ಬಾಗಣ ಕೊಡಲ್ಲ, ಯಾರಿಗೆ ನಮ್ಮ ಮನೇಲಿ ನಂಗೆ ಬಾಗಣ ಕೊಡೋದಿಲ್ಲ, ನನ್ನ ಸಪೋರ್ಟ್ ಇಲ್ಲ, ನಮ್ಮ ತಂಗಿಯರು ಗೌರಿ ಬೀಸಿ ಬರ್ಬೋದು, ಬಾಗಣ ಕೊಡ್ತೀವಿ. ಗಂಡು ಮಕ್ಕಳು ಬರ್ಬೋದು, ಇತ್ತೆ ಕೆಲಸ ಮಾಡಕ್ಕೆ ಬರ್ಬೋದು. ಅರ್ಥ ಆಗುತ್ತಾ? ಅರ್ಥ ಆಗಲ್ಲವ ಹೇಳ್ತಾ ಆಗ್ತೀರಂತೆ. ಬರ್ತೀಯಾ ನೀನು ಬರ್ಬೇಕಣಪ್ಪ, ನೀನು ಆಸ್ತಿ ಕೇಳ್ತಾನ ಮಕ್ಕಳಿಲ್ಲ ಬಾಮೇಲೆ ಶುದ್ಧ ಪೂಜೆ ಮಾಡ್ಕೊಂಡ ಪಾಪ ಖಂಡಿತ ಆಗುತ್ತೆ. ನೋಡಿ, ಮಗು ಆದ್ರೆ ಏನು ಮಾಡ್ತೀರಾ ಅಂದರೆ ಪಟಾಕಿ ಹೊಡೆದು ಒಂದೊಂದು ಊಟ ವ್ಯವಸ್ಥೆ ಮಾಡ್ತೀನಿ. ನೀವು ಅಕ್ಕಿ ಹೊತ್ಕೊಂಬರಕ್ಕಾಗಲ್ಲ ಅಂದರೆ ಅದ್ರ ಹಣ ಕೈಲಾಸ ಸಹಾಯ ಮಾಡಿ. ಆದ್ರೆ ಅಕ್ಕಿ ಹೊತ್ಕೊಂಡ್ ಬನ್ನಿ, ಆಗಿಲ್ಲ ಅಂದ್ರೆ ಬಂದು ನಿಮ್ಮ ಕೈಲಾಸ ಮಾಡಿ. ಗ್ಯಾಸ್ ತರಬೇಕಾ ಸಿಲಿಂಡರ್ ತರಬೇಕು ಅನ್ಬೇಡಿ, ನಾವು ಹಾಕಿ ಮಾಡ್ತೀವಿ. ಹೊತ್ಕೊಂಬರ ಬಾಡಿಗೆ ಮಾಡ್ಕೊಂಡು ಹೋಗ್ಬೇಡಿ. ಒಂದೊಂದು ಊಟ ವ್ಯವಸ್ಥೆ ಮಾಡಿ ನಾಮಕರಣ ಮಾಡೋಣ. ಕರೆಕ್ಟಾಗಿ ಕಟ್ಟಲ್ವಾ? ಪಟಾಕಿ ಹೊಡೆದು ಡಮ್ ಒಂದು ಹೋಗ್ಬಿಡುತ್ತೆ, ಎಷ್ಟು ಅಂತ ತೊಂದರೆ ಆಗುತ್ತೆ. ಮತ್ತೆ ಹಿಂಗೆ ಹೆಣ್ಮಕ್ಳು ಬರೀ ಹೆಣ್ಮಕ್ಳಲ್ಲ, ನಿಮಗೆ ಬರೀ ಗಂಡು ಮಕ್ಳು ಈಗ ಮುಂದಕ್ಕೆ ನಮ್ಮ ಮಕ್ಳಿಗೆ ಬೇಕಲ್ಲ, ಅದಕ್ಕೆ ಹೆಣ್ಮಕ್ಳು ಅಲ್ಲಿದ್ದು ಅವ್ರು ಡಿಮ್ಯಾಂಡ್ ಆಗ್ಬಿಡ್ತಾರೆ. ಅದಕ್ಕೆ ಬೇಡಿ. ಯಾರು ಏನು ಗಜ್ಮನ್ ತಿರೋಗ್ಲಿ ಅಂತ ಹೇಳಲ್ಲ, ನಿಮಗೂ ನಾನು ಬಾಗಣ ಕೊಡ್ತೀನಿ, ಅದು ವಿಧಿ ನಿಯಮ. ಅರ್ಥ ಆಗುತ್ತಾ? ಯಾರಿಗೆ ಬಾಗಣ ಕೊಡಲ್ಲ, ಯಾರಿಗೆ ನಮ್ಮ ಮನೇಲಿ ನಂಗೆ ಬಾಗಣ ಕೊಡೋದಿಲ್ಲ, ನನ್ನ ಸಪೋರ್ಟ್ ಇಲ್ಲ, ನಮ್ಮ ತಂಗಿಯರು ಗೌರಿ ಬೀಸಿ ಬರ್ಬೋದು, ಬಾಗಣ ಕೊಡ್ತೀವಿ. ಗಂಡು ಮಕ್ಕಳು ಬರ್ಬೋದು, ಇತ್ತೆ ಕೆಲಸ ಮಾಡಕ್ಕೆ ಬರ್ಬೋದು. ಅರ್ಥ ಆಗುತ್ತಾ? ಅರ್ಥ ಆಗಲ್ಲವ ಹೇಳ್ತಾ ಆಗ್ತೀರಂತೆ. ಬರ್ತೀಯಾ ನೀನು ಬರ್ಬೇಕಣಪ್ಪ, ನೀನು ಆಸ್ತಿ ಕೇಳ್ತಾನ ಮಕ್ಕಳಿಲ್ಲ ಬಾಮೇಲೆ ಶುದ್ಧ ಪೂಜೆ ಮಾಡ್ಕೊಂಡ ಪಾಪ ಖಂಡಿತ ಆಗುತ್ತೆ. ನೋಡಿ, ಮಗು ಆದ್ರೆ ಏನು ಮಾಡ್ತೀರಾ ಅಂದರೆ ಪಟಾಕಿ ಹೊಡೆದು ಒಂದೊಂದು ಊಟ ವ್ಯವಸ್ಥೆ ಮಾಡ್ತೀನಿ. ನೀವು ಅಕ್ಕಿ ಹೊತ್ಕೊಂಬರಕ್ಕಾಗಲ್ಲ ಅಂದರೆ ಅದ್ರ ಹಣ ಕೈಲಾಸ ಸಹಾಯ ಮಾಡಿ. ಆದ್ರೆ ಅಕ್ಕಿ ಹೊತ್ಕೊಂಡ್ ಬನ್ನಿ, ಆಗಿಲ್ಲ ಅಂದ್ರೆ ಬಂದು ನಿಮ್ಮ ಕೈಲಾಸ ಮಾಡಿ. ಗ್ಯಾಸ್ ತರಬೇಕಾ ಸಿಲಿಂಡರ್ ತರಬೇಕು ಅನ್ಬೇಡಿ, ನಾವು ಹಾಕಿ ಮಾಡ್ತೀವಿ. ಹೊತ್ಕೊಂಬರ ಬಾಡಿಗೆ ಮಾಡ್ಕೊಂಡು ಹೋಗ್ಬೇಡಿ.
ಜೊತೆ ಊಟ ವ್ಯವಸ್ಥೆ ಮಾಡಿ ನಾಮಕರಣ ಮಾಡೋಣ. ಕರೆಕ್ಟಾಗಿ ಕಟ್ಟಲ್ವಾ? ಪಟಾಕಿ ಡಮ್ ಅಂತ ಹೋಗ್ಬಿಡುತ್ತೆ, ಎಷ್ಟು ಜನ ತೊಂದರೆ ಆಗುತ್ತೆ. ಮಾಡ್ತಿದಂಗೆ ಹೆಣ್ಮಕ್ಳು ಬರೀ ಹೆಣ್ಮಕ್ಳಲ್ಲ, ನಿಮಗೆ ಬರೀ ಗಂಡು ಮಕ್ಳು ಈಗ ಮುಂದಕ್ಕೆ ನಮ್ಮ ಮಕ್ಳಿಗೆ ಬೇಕಲ್ಲ, ಅದಕ್ಕೆ ಹೆಣ್ಮಕ್ಳು ಅಲ್ಲಿದ್ದು ಅವ್ರು ಡಿಮ್ಯಾಂಡ್ ಆಗ್ಬಿಡ್ತಾರೆ. ಬೈ ಅಂತ ಹಾಕೊಳ್ಳಿ, ಮನೆ ಫೋಟೋ ಕೊಡ್ತೇನೆ. ಚಿಕ್ಕಪ್ಪ ಚಿಕ್ಕ